ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಕಡಲೆಬೇಳೆ ವಡೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾನು 4 ಅವರ್ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ನಾನು 4 ಅವರ್ ಆದಮೇಲೆ ರುಬ್ಬೋಣ ಅಂದ್ಬಿಟ್ಟು ತೆಗ್ದಿದ್ದೀನಿ ನೋಡಿ. ಕಡಲೆಬೇಳೆ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ತೀರಾ ನೆನೆಸ್ಕೋಬೇಡಿ, ಒಂದು ಸ್ವಲ್ಪ ನೆನೆಸ್ಕೋಬೇಕು ಅಷ್ಟೇ. ಅದಾದಮೇಲೆ ಇವಾಗ ಒಂದು ರೌಂಡ್ ರುಬ್ಬಿ ಇಟ್ಕೊಂಡಿದ್ದೆ. ಒಂದು ರೌಂಡ್ ರುಬ್ಬಿಟ್ಕೊಂಡಾದಮೇಲೆ ಇನ್ನೊಂದು ರೌಂಡು ರುಬ್ಬಬೇಕಾಗಿತ್ತು. ಅದು ತರಿ ಥರ ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೋಬೇಡಿ, ಸ್ವಲ್ಪ ತರೆ ಥರ ಇರಬೇಕು. ಆವಾಗ ವಡೆ ತುಂಬ ಟೇಸ್ಟ್ ಬರುತ್ತೆ. ಅದಾದಮೇಲೆ ಏನೇನೆಲ್ಲ ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ಅದಾದಮೇಲೆ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆಯೇ ಸೋಡಾ. ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನಾವು ವಡೆಗೆ ಯಾವ ಥರ ಕಲಿಸ್ಕೊತೀವಲ್ಲ ನಾರ್ಮಲಾಗಿ, ಆ ಥರ ಅದನ್ನು ಫುಲ್ಲು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಸೋಡಾ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆಗುತ್ತೆ, ತಿನ್ನಬಾರ್ದು ಸೋಡಾ, ಹಾಗಾಗಿ ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ. ಅದಾದಮೇಲೆ ಉಪ್ಪು ಹಾಕ್ಕೊತೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಅದಾದಮೇಲೆ ಈರುಳ್ಳಿ, ಹಾಗೆಯೇ ಮೆಣಸಿನ್ಕಾಯಿ, ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಅದೆಲ್ಲ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೋಡಿ. ನೀಟಾಗಿ ನೀರು ಹಾಕ್ಕೋಬಾರ್ದು, ನೀರು ಹಾಕ್ಕೊಂಡ್ರೆ ವಡೆ ಚೆನ್ನಾಗಿ ಬರೋಲ್ಲ, ಹಾಗಾಗಿ ನೀರನ್ನ ಹಾಕ್ಕೊಳ್ಳೇಬಾರ್ದು. ಅದರಲ್ಲೇ ನೀಟಾಗಿ ಕಲಿಸ್ಕೋಬೇಕು. ನೀರು ಸೇರಿಸ್ಕೊಳ್ಳೇಬಾರ್ದು. ನೀರು ಸೇರಿಸ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಇರೋಲ್ಲ, ತೆಳ್ಳಗಾಗ್ಬಿಡುತ್ತೆ, ಅವಾಗ ವಡೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಇವಾಗ ನೀಟಾಗಿ ಕಲಸಿಟ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನೋಡಿ. ನೆನೆಯಕ್ಕೆ ಬಿಡಲೇಬೇಕು 10 ನಿಮಿಷ. ಇವಾಗ ಮುಚ್ಚಿಟ್ಟು 10 ನಿಮಿಷ ಇಡ್ತೀನಿ. 10 ನಿಮಿಷ ಆದಮೇಲೆ ಬಾಣಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕಾಯ್ತಾ ಇವಾಗ ಕೈ ಮೇಲೆ ತಟ್ಟಿ ಕೆಲವೊಬ್ಬರು ಪೇಪರ್ ಮೇಲೆ ತಟ್ಟಿ ಹಾಕ್ತಾರೆ, ಆದರೆ ನಾನು ಆ ಥರ ಎಲ್ಲ ಮಾಡಲ್ಲ. ಕೈ ಮೇಲೇ ತೆಳ್ಳಗೆ ತಟ್ಟಿ ಎಣ್ಣೆಲಿ ಬಿಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹಾಗೆಯೇ ಯಾರೆಲ್ಲ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡ್ಕೊಂಡು ತಿನ್ನಿ. ಔಟ್ಸೈಡ್ ಹೋದರೆ 10 ರೂಪಾಯಿಗೆ 3 ಕೊಡ್ತಾರೆ, ಇಲ್ಲ 4 ಕೊಡ್ತಾರೆ. ಮನೇಲಾದರೆ ನಾವು ಎಷ್ಟು ಬೇಕಾದರೂ ಅಷ್ಟು ಮಾಡ್ಕೊಂಡು ತಿನ್ಬೋದಲ್ವ. ಮತ್ತು ನಮ್ಮದು ನ್ಯಾಚುರಲಾಗಿ ಹೆಲ್ದಿಯಾಗಿ ಮಾಡ್ತೀವಿ. ಇವಾಗ ನೋಡಿ, ಇನ್ನೊಂದು ರೌಂಡು ತಟ್ಟಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ಬಂದಿತ್ತು. ಯಾಕಂದರೆ ನನ್ನ ಮನೇಲೆ ಯಾವಾಗಲೂ ಬಜ್ಜಿ ಬೋಂಡ ಎಲ್ಲ ಮನೇಲೇ ಮಾಡ್ಕೊಳ್ಳೋದು. ಏನೂ ಕೆಲಸ ಇರೋಲ್ಲ, ಏನಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಏನಾದರೂ ಒಂದು ಮಾಡಬೇಕಲ್ವ. ಹಾಗಾಗಿ ಎಲ್ಲರೂ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ